ಎಲ್ಲರಿಗೂ ನಮಸ್ಕಾರ. ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ರೆಸಿಪಿಲಿ ಗೋಬಿ ಮಂಚೂರಿ ಮಾಡ್ಕೊಳ್ಳೋಣ ಬನ್ನಿ. ಏನೇನು ಸಾಮಗ್ರಿಗಳು ಬೇಕು ನೋಡಿ. ಕ್ಯಾಪ್ಸಿಕಮ್ 2, ಈರುಳ್ಳಿ ಒಂದು 6ರಿಂದ 7, ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ ನಾನು ನೋಡಿ. ಇಲ್ಲಿ ಚಚ್ಚಿರೋದು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ 6ರಿಂದ 7 ಇದೆ. ಗೋಬಿ ಬಿಸಿನೀರಲ್ಲಿ ಚೆನ್ನಾಗಿ ಕುದಿಸಿ ಉಪ್ಪು ಹಾಕಿ ಇಟ್ಕೊಂಡಿದ್ದೀನಿ ನಾನು. ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ ನೋಡಿ. ಕಾರ್ನ್ಫ್ಲವರು, ಮೈದಾ, ಅಕ್ಕಿ ಹಿಟ್ಟು ಎಲ್ಲ ಇದೆ ಇಲ್ಲಿ. ರೆಡ್ ಚಿಲ್ಲಿ ಪೌಡ್ರ್ ಅಂದರೆ ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡ್ರು, ಪೆಪ್ಪರ್ ಪೌಡ್ರು ಎಲ್ಲ ಇದೆ. ಸ್ಪೈಸಸ್ ಎಲ್ಲ ಇದೆ ಈ ಕಡೆ. ಇಲ್ಲಿ ಹೇಗೆ ಮಾಡೋದು ಈಗ ನೋಡ್ಕೊಳ್ಳೋಣ ಬನ್ನಿ. ಮಾಡೋ ವಿಧಾನ ನೋಡ್ಕೊಳ್ಳೋಣ ನೋಡಿ. ಮೊದಲಿಗೆ ಮೈದಾ ಹಾಕೋತಾ ಇದ್ದೀನಿ. ಅಂದರೆ 2 ಟೇಬಲ್ ಸ್ಪೂನ್ ಇದೆ ಚಿಕ್ಕ ಸ್ಪೂನಲ್ಲಿ ನೋಡಿ. ಅಕ್ಕಿ ಹಿಟ್ಟು 1.5 ಟೇಬಲ್ ಸ್ಪೂನ್, ಇದು ಕ್ರಿಸ್ಪಿಗೋಸ್ಕರ. ಇದು ನೋಡಿ. ಕಾರ್ನ್ಫ್ಲವರು 2 ಟೇಬಲ್ ಸ್ಪೂನ್ ಇದೆ ನೋಡಿ. ರೆಡ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರು ಮತ್ತು ಪೆಪ್ಪರ್ ಪೌಡ್ರು ಸ್ವಲ್ಪ ಇದೆ ಕಲರ್ಗೋಸ್ಕರ. ಅದು ಅಷ್ಟನ್ನ ಸ್ವಲ್ಪ ಹಾಕ್ಕೊಳ್ಳೋಣ. ನಾನಿಲ್ಲಿ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಅದು ಬಂದಿಲ್ಲ, ಇದಾಗಿದೆ, ಮಿಸ್ ಆಗಿದೆ. ಕಡಲೆ ಹಿಟ್ಟು ಹಾಕ್ಕೋಬೇಕಾಗುತ್ತೆ, ಚೆನ್ನಾಗಿ ಕೋಟ್ ಆಗುತ್ತೆ. ಅಂದರೆ ಬಿಡಲ್ಲ, ಮಸಾಲೆ ಏನೂ ಬಿಡಲ್ಲ ಕಡಲೆ ಹಿಟ್ಟು ಹಾಕೋದ್ರಿಂದ. ನಾನು 3 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಕೂಡ ಹಾಕ್ಕೊಂಡಿದ್ದೀನಿ ನೋಡಿ. ಸ್ಪೈಸಸ್ ಬಂದು ಅಚ್ಚ ಖಾರದ ಪುಡಿ, ಧನಿಯಾ ಪೌಡರು, ಸ್ವಲ್ಪ ಇದು ಹಾಕ್ಕೊಂಡಿದ್ದೀನಿ ಜೀರಿಗೆ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು. ಈಗ ಶುಂಠಿ, ಬೆಳ್ಳುಳ್ಳಿ ಚಚ್ಚಿಟ್ಕೊಂಡಿರೋದು, ಅಂದರೆ ಇದು ಬೇರೆ ಬೇರೆ ಚಚ್ಚಿಟ್ಕೊಂಡಿದ್ದೀನಿ, ಮನೇಲಿರೋದೆ ಫ್ರೆಶ್ ಇದು. ಸ್ವಲ್ಪ ನೋಡಿ ಹಸಿಮೆಣ್ಸಿನ್ಕಾಯಿ, ಸಣ್ಣದಾಗಿ ಕಟ್ ಮಾಡಿರೋ ಹಸಿಮೆಣ್ಸಿನ್ಕಾಯಿ ನೋಡಿ. ಗೋಬಿ ಕುದಿಯೋ ಬಿಸಿನೀರಲ್ಲಿ ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿರೋದು ಇದು. ಯಾಕಂದರೆ ಹುಳು ಇದ್ದರೆ ಎಲ್ಲ ಕ್ಲೀನ್ ಆಗಿಬಿಡುತ್ತೆ. ಇದನ್ನ ನೋಡಿ ಸ್ವಲ್ಪ ನೀರು ಚುಂಬಿಸ್ಕೊಂಡು ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀರು ಚುಂಬಿಸ್ಕೊಂಡು, ಸ್ವಲ್ಪ ಕಾದಿರೋ ಎಣ್ಣೆನೂ ಹಾಕೋತಾರೆ, ಬೇಡ ನೀರು ಚುಂಬಿಸ್ಕೊಂಡು ಸ್ವಲ್ಪ ನೋಡಿ ಈ ಥರ ಕಲಸಿಟ್ಬಿಡೋಣ ನೋಡಿ. ನಾನು ಕಾದಿರೋ ಎಣ್ಣೆನೂ ಹಾಕ್ಕೊಂಡೆ, ಆದ್ರೂ 1 ಸ್ಪೂನಷ್ಟು. ಇದನ್ನೆಲ್ಲ ಈಗ ಚೆನ್ನಾಗಿ ಕಲಸಿ ಒಂದು 15 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದೆ ನಾನು. ಈಗ ನೋಡಿ ಎಣ್ಣೆ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಒಂದೊಂದೇ ಹಾಕ್ಕೊಂಡು. ತುಂಬ ಚೆನ್ನಾಗಿ ಬಂದಿತ್ತು. ನೀವೆಲ್ಲ ಒಮ್ಮೆ ಟ್ರೈ ಮಾಡಬೇಕು ಇದನ್ನು. ಮಕ್ಕಳು ಈಗ ನೋಡಿ ಬೆಂಗಳೂರಲ್ಲಿ ತುಂಬ ಚಳಿ ಇರೋದ್ರಿಂದ ಏನಾದರೂ ಸಂಜೆ ಸ್ನ್ಯಾಕ್ಸ್ಗೆ ಏನಾದರೂ ಮಾಡ್ಕೊಡಮ್ಮ ಅಂತ ಕೇಳ್ತಾರೆ. ಈ ಥರ ಮನೇಲಿ ನಾವು ಒಳ್ಳೆ ಎಣ್ಣೆ ಹಾಕಿ ಮಾಡಿಕೊಡೋದ್ರಿಂದ ಪ್ರತಿಯೊಬ್ಬರಿಗೂ ಆರೋಗ್ಯಕ್ಕೆ ಒಳ್ಳೆಯದು. ದೊಡ್ಡವರಿಂದ ಚಿಕ್ಕವ್ರಿಗೂ ತಿನ್ಬೋದು, ಎಲ್ಲ ಇಷ್ಟಪಟ್ಟು ತಿಂತಾರೆ ನೋಡಿ. ಇದು ಮೀಡಿಯಮಲ್ಲಿ ಸ್ಲಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಕ್ರಿಸ್ಪ್ ಆಗೋ ತನಕ. ಹೈ ಫ್ಲೇಮಲ್ಲಿ ಇಟ್ಟಕ್ಕೋದ್ರೆ ಚೆನ್ನಾಗಿ ಕ್ರಿಸ್ಪ್ ಆಗೋಲ್ಲ, ಒಳಗಡೆ ಎಲ್ಲ ಹಸಿ ಹಸಿ ಇರುತ್ತೆ. ಅದಕ್ಕೋಸ್ಕರ ನೋಡಿ ಸ್ಲಿಮ್ಮಲ್ಲಿ ಇಟ್ಕೊಂಡು ಒಂದು 6ರಿಂದ 7 ನಿಮಿಷ ಕುಕ್ ಮಾಡಿಕೊಂಡ್ರೆ, ಅಂದರೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು ಈಗ ಎತ್ಕೊಳ್ಳೋಣ. ಈಗ ಇನ್ನೊಂದು 2 ನಿಮಿಷ ಚೆನ್ನಾಗಿ ಬೇಯಲಿ ಇದು. ಅಷ್ಟು ಬೇಗ ಇನ್ನೊಂದು ಕಡಾಯಿ ಇಟ್ಕೊಂಡು ಈ ಕಡೆ ಎಣ್ಣೆ ಬಿಸಿಯಾಗೋಕ್ಕೆ ಇಟ್ಟಿದ್ದೀನಿ ನೋಡಿ. ಈರುಳ್ಳಿ ಉದ್ದಕ್ಕೆ ಕಡ್ಡಿ ಥರ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಈಗ ಇದು ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ ನೋಡಿ. ಆಚೆ ತಕ್ಕೊಡೋದ್ರಿಂದ ಗೋಬಿನ ಮಾಡಿದ ಎಣ್ಣೆಲೇ ಮಾಡ್ತಿರ್ತಾರೆ ಅವರು, ಇಷ್ಟ ಆಗೋಲ್ಲ. ಮತ್ತು ಏನೇನೋ ಹಳೆ ಸ್ಪೈಸಸ್ ಎಲ್ಲ ಹಾಕ್ತಿರ್ತಾರೆ ನೋಡಿ. ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಇದು ನೀವು ನೋಡ್ತಾ ಇರ್ಬೋದು. ಕಲ್ಲಲ್ಲಿ ಚಚ್ಚಿಟ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿಗೆ 1-2 ಹಾಕ್ಕೊತಾ ಇದ್ದೀನಿ. ನೀವು ಖಾರ ಜಾಸ್ತಿ ಕಮ್ಮಿ ಮಾಡ್ಕೊಳ್ಳಿ. ನಾವು ಮನೇಲೇ ಮಾಡಿಕೊಡೋದ್ರಿಂದ ಮಕ್ಕಳು ಆರೋಗ್ಯವಾಗೂ ತಿಂತಾರೆ, ಚೆನ್ನಾಗಿರುತ್ತೆ ನೋಡಿ. ಸ್ವಲ್ಪ ಚಿಟಿಕೆ ಅರಿಶಿನ, ಈರುಳ್ಳಿ ಎಲ್ಲ ಕೆಂಪಾಗಲಿ. ಇವಾಗ ತುಂಬ ಚೆನ್ನಾಗೂ ಇರುತ್ತೆ, ನಮಗೊಂದು ಸ್ಯಾಟಿಸ್ಫೈ ಇರುತ್ತೆ. ಮನೇಲೇ ಎಲ್ಲ ಒಳ್ಳೆ ಆಹಾರ ಹಾಕಿ ಮಾಡಿಕೊಟ್ಟಿದ್ದೀವಿ ಅನ್ನೋದು ಒಂದು ತೃಪ್ತಿನೂ ಇರುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಆಚೆ ಯಾರೂ ತೊಗೊಂಡು ತಿನ್ನೋಕ್ಕೆ ಹೋಗಬೇಡಿ ಗೋಬಿ ಮಾತ್ರ. ಯಾಕಂದರೆ ಅವರು ನೀಟಾಗಿ ಮೇಂಟೈನ್ ಮಾಡಿ ನೀಟಾಗಿ ಮಾಡೋಕ್ಕೋಗಲ್ಲ. ಹೆಂಗಂದ್ರೆ ಹಂಗೆ ತೊಳೆಯಲು. ಅದಕ್ಕಂತೂ ನಾನಂತೂ ಆಚೆಗಡೆ ಅಂತ ಮಕ್ಕಳು ಕೇಳ್ತಾರೆ ಅಂದ್ಬಿಟ್ಟು ನಾನು ಮನೇಲೇ ಮಾಡಿಕೊಡ್ತೀನಿ, ಕಷ್ಟ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ನೋಡಿ. ರುಚಿಗೆ ತಕ್ಕಷ್ಟು ಇದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಬೇಗ ಫ್ರೈ ಆಗುತ್ತೆ. ಉಪ್ಪು ಹಾಕಿದ್ರೆ ಚೆನ್ನಾಗಿ ಫ್ರೈ ಆಗಲಿ. ಇದು ನೀವು ನೋಡ್ತಾ ಇರ್ಬೋದಲ್ಲ, ಕಷ್ಟ ಅಂತ ಏನಿಲ್ಲ ಫ್ರೆಂಡ್ಸ್. ನಾವು ಮಾಡೋಕ್ಕೆ ನಿಂತ್ಕೊಂಡ್ರೆ 5 ನಿಮಿಷದ ಕೆಲಸ ಇದು ನೋಡಿ. ಎಷ್ಟು ಕ್ರಿಸ್ಪಿಯಾಗಿ ಗೋಬಿ ಈ ಕಡೆ ಕುಕ್ಕಾಗಿದೆ. ಕರುಮ್ ಅಂತಿತ್ತಿದ್ದು, ಒಳ್ಳೆ ಪಕೋಡೋ ಥರ ಬಂದಿತ್ತು. ಗೋಬಿ ಅನಿಸ್ತಾನೆ ಇರಲಿಲ್ಲ, ಅಷ್ಟು ಚೆನ್ನಾಗಿ ಫ್ರೈ ಆಗಿತ್ತಿದ್ದು. ಗೋಬಿ ಮಾತ್ರ ತುಂಬ ಅಂದರೆ ತುಂಬ ಟೇಸ್ಟಾಗಿ ಬಂದಿತ್ತು ನೋಡಿ. ಇದು ಅಚ್ಚ ಖಾರದ ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋತಾ ಇದ್ದೀನಿ. ನಾನು ಮೆಣಸಿನ್ಕಾಯೆಲ್ಲ ಹಾಕಿದ್ದೀನಿ, ನೀವು ನೋಡಿ ಹಾಕ್ಕೊಳ್ಳಿ. ಪೆಪ್ಪರ್ ಪೌಡ್ರು ಹಾಕಿದ್ದೀನಿ, ಧನಿಯಾ ಪೌಡ್ರು ಸ್ವಲ್ಪ, ಜೀರಾ ಪೌಡ್ರು ಸ್ವಲ್ಪ, ಗರಂ ಮಸಾಲ ಹಾಕ್ಕೊಳ್ಳೋಣ. ಚಾಟ್ ಮಸಾಲ ಹಾಕಬೇಕಾಗುತ್ತೆ, ಮತ್ತು ವೈಟ್ ಪೇಪರ್ ಪೌಡ್ರು ಹಾಕಬೇಕಾಗುತ್ತೆ. ಅದು ನೋಡಿ ಚಾಟ್ ಮಸಾಲ, ವೈಟ್ ಪೇಪರ್ ಪೌಡ್ರು ನನ್ನ ಹತ್ರ ಇರಲಿಲ್ಲ, ನಾನು ಅದಕ್ಕೆ ಬ್ಲ್ಯಾಕ್ ಪೇಪರ್ ಪೌಡ್ರು ಬಳಸಿದ್ದೀನಿ. ನೀವು ಯಾರಿಗೆ ಇಷ್ಟ ಆಗುತ್ತೋ ಈ ವಿಡಿಯೋ ಎಲ್ಲ ನೋಡಿ ಒಂದು ಸಲ ಮಾಡಿ. ತುಂಬ ಚೆನ್ನಾಗಿ ಬಂದಿತ್ತು. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕು ಶೇರು ಮಾಡಿ, ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರಿಗೆ ಇಷ್ಟ ಆಗುತ್ತೋ ಅವರೆಲ್ಲ ಪ್ರತಿಯೊಬ್ಬರು ಇದನ್ನು ಮನೇಲಿ ಮಕ್ಳಿಗೆ ಖಂಡಿತ ಮಾಡಿಕೊಡಿ. ತುಂಬ ಚೆನ್ನಾಗಿದೆ ನೋಡಿ. ಟೊಮೆಟೊ ಕೆಚಪ್ ಇದು 1.5 ಟೇಬಲ್ ಸ್ಪೂನ್ ಇದೆ, ನೀವು ನೋಡ್ತಾ ಇರ್ಬೋದು. ನಾನು ಒಂದೊಂದೇ ಹಾಕ್ತೀನಿ. ಸೋಯಾ ಸಾಸು, ಚಿಲ್ಲಿ ಸಾಸು, ವಿನಿಗರ್ ಎಲ್ಲ ಹಾಕ್ಕೊಂಬಿಟ್ರೆ ಮನೇಲೇ ನೋಡಿ. ಸೋಯಾ ಸಾಸು 2 ಟೇಬಲ್ ಸ್ಪೂನು, ವಿನಿಗರು ಮತ್ತು ಇದು ಚಿಲ್ಲಿ ಸಾಸ್ ಇಷ್ಟೇ ಇದಕ್ಕೆ ಹಾಕೋದು. ತುಂಬ ಚೆನ್ನಾಗಿ ಬಂದಿತ್ತು ನೋಡಿ. ವಿನಿಗರ್ ಇದು
2 ಟೇಬಲ್ ಸ್ಪೂನ್ ವಿನೆಗರ್ ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ತುಂಬ ಚೆನ್ನಾಗಿತ್ತು. ನನಗೆ ಹತ್ರ ಸ್ಪ್ರಿಂಗ್ ಆನಿಯನ್ ಅಂದರೆ ಸ್ಪ್ರಿಂಗ್ ಆನಿಯನ್ ಈರುಳ್ಳಿ ಹೂವು ಇರಲಿಲ್ಲ, ಹಂಗಾಗಿ ನಾನು ಕೊತ್ತಂಬರಿನೇ ಹಾಕ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿತ್ತು ಗೋಬಿ ಮಾತ್ರ. ಅಂದರೆ ದೊಡ್ಡ ದೊಡ್ಡ ರೆಸ್ಟೋರೆಂಟಲ್ಲೆಲ್ಲ ಮಾಡ್ತಾರಲ್ಲ ಅದೇ ಟೇಸ್ಟ್ ಬಂದಿತ್ತು. ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ. ನೀವೊಮ್ಮೆ ತಾಳ್ಮೆಯಿಂದ ಮಾಡಿ ನೋಡಿ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.